ಹೇಳುವಂಥದ್ದು ದೇಶದಲ್ಲೇ ಒಂದು ವಿಭಿನ್ನ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ದೇಶದಲ್ಲಿ ಅಷ್ಟಮಠ ಅಂತ ಹೇಳುವಂಥದ್ದು ನಮ್ಮ ಉಡುಪಿಯಲ್ಲಿ ಮಾತ್ರ. ಹಾಗಾಗಿ ಉಡುಪಿಯ ಕೃಷ್ಣ ಮಠದಲ್ಲೊಂದು ಈಗ ಒಂದು ಹೊಸ ವಿಷಯ ಏನಂತ ಹೇಳಿದರೆ, ಹಿಂದಿನಿಂದಲೂ ಯಾವುದೇ ಕ್ಯೂ ನಿಂತು ದೇವರ ದರ್ಶನ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ ಉಡುಪಿಯಲ್ಲಿ. ಬೇರೆ ಬೇರೆ ಕಡೆಯಲ್ಲಿ ಇತ್ತು, ತಿರುಪತಿ, ಧರ್ಮಸ್ಥಳ ಇನ್ನೆಲ್ಲ ಇತ್ತು. ಹಾಗಾಗಿ ಉಡುಪಿಯಲ್ಲಿ ಇದುವರೆಗೆ ಈ ಪರಿಸ್ಥಿತಿ ಇರಲಿಲ್ಲ. ಈಗ ದಿನನಿತ್ಯ ಅಲ್ಲಿ ಕೆಲಸಕ್ಕೆ ಹೋಗುವಂಥವರು ಶ್ರೀಕೃಷ್ಣನ ಬೆಳಿಗ್ಗೆ ದರ್ಶನ ಮಾಡಿ ಮತ್ತು ಕೆಲಸಕ್ಕೆ ಹೋಗುವಂಥ ಪದ್ಧತಿ ಇದೆ. ಹಾಗಾಗಿ ಈಗ ಮಠದ ವ್ಯವಸ್ಥಾಪಕರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಲೋಕಲ್ನವರಿಗೆ 300 ರೂಪಾಯಿ ವರ್ಷಕ್ಕೆ ಅಂಥೇಳಿ ಮಾಡಿದ್ದಾರೆ. ಮತ್ತು ವಿಶೇಷ ದರ್ಶನ ಅಂಥೇಳಿ 500 ರೂಪಾಯಿ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಈಗ ಉಡುಪಿ ಕೃಷ್ಣನ ಭಕ್ತರು. ನಾನು ಸಂಬಂಧಪಟ್ಟ ಸ್ವಾಮೀಜಿಗಳಲ್ಲಿ ಮತ್ತು ಉಡುಪಿಯ ಮಠದ ಮುಖ್ಯಸ್ಥರಲ್ಲಿ ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದರೆ, 300 ರೂಪಾಯಿ ಏನು ವರ್ಷದ ಪಾಸ್ ಮಾಡಿದರೆ ದಯವಿಟ್ಟು ಅದು ಮಾಡಬೇಡಿ. ಯಾಕಂತೇಳಿದರೆ ದಿನನಿತ್ಯ ನಾವು ಬೆಳಗ್ಗೆ ಕೃಷ್ಣನ ದರ್ಶನ ಮಾಡಿ ಅಥವಾ ಒಂದು ಕೈ ಮುಗಿದು ಕೆಲಸಕ್ಕೆ ಹೋಗುವಂಥ ಪ್ರತೀತಿ ಇದೆ. ಹಾಗಾಗಿ ಡ್ರೆಸ್ ಕೋಡ್ ಅಂತ ಮಾಡಿದ್ದಾರೆ. ಅದು ಮಾಡಿದ ನಂತರ ಅದೇ 300 ರೂಪಾಯಿ ಮಾಡಿದ್ದಾರೆ. ಮತ್ತು ರಾಜ್ಯಾಂಗಣದಿಂದ ಕೂಡ ಬರುವಂಥ ಮಾರ್ಗವನ್ನು ಕೂಡ ಅಲ್ಲಿ ಬಂದ್ ಮಾಡಿದ್ದಾರೆ. ಮತ್ತು ಈಗ ದೇವರ ದರ್ಶನಕ್ಕೆ ಹೋಗುವಂಥ ಯಾವುದು ನಮ್ಮ ಕನಕ ಗೋಪುರದಿಂದನೇ ಹೋಗಬೇಕು ಅಂತೇಳಿ ಇದು ಮಾಡಿದ್ದಾರೆ. ಹಾಗಾಗಿ ವ್ಯವಸ್ಥೆ ಕೆಲವು ನ್ಯೂನತೆಗಳನ್ನು ಇದೆ. ಅದನ್ನು ದಯವಿಟ್ಟು ಮಠದ ಮುಖ್ಯಸ್ಥರು ಸಂಬಂಧಪಟ್ಟವರು ಕೂಡಲೇ ಪ್ರವೇಶಿಸಿ ಹಿಂದಿನ ಪರಿಸ್ಥಿತಿ ಯಾವುದಿತ್ತು ಅದೇ ರೀತಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಯಾಕಂತೇಳಿದರೆ ನಮ್ಮದಲ್ಲಿ ಉಡುಪಿಯಲ್ಲಿ ಏನೂ ಕೋಟ್ಯಾಂತರ ಜನಗಳಿಲ್ಲ, ನಾವೇ ಒಂದಷ್ಟು ಭಕ್ತರು ಮತ್ತು ಹೊರಗಡೆಯಿಂದಷ್ಟು ಬರ್ತಾರೆ. ಹಾಗಾಗಿ ತಿರುಪತಿಯ ರೀತಿಯಾಗಲಿ ಧರ್ಮಸ್ಥಳದ ರೀತಿಯಾಗಲಿ ಮಾಡದೆ ನಮಗೆ ಮುಕ್ತವಾಗಿ ದೇವರ ದರ್ಶನ ಮಾಡಿ ಎಲ್ಲರಿಗೆ ಉಡುಪಿ ಆಸುಪಾಸಿನವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೇನೆ. ಯಾವುದೇ ರೀತಿ ಪ್ರತಿಭಟನೆ ಮಾಡ್ತೇವೆ, ಇನ್ನೊಂದು ಮಾಡ್ತೇವೆ ಅಂತ ಹೇಳೋದಿಲ್ಲ. ಯಾಕಂತೇಳಿದರೆ ನಮ್ಮ ಕ್ಷೇತ್ರ ನಮ್ಮ ಒಂದು ಪವಿತ್ರವಾದ ಸ್ಥಳ. ಹಾಗಾಗಿ ಮಠದ ಮುಖ್ಯಸ್ಥರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ನಾವು ಕಾದು ನೋಡ್ತೇವೆ. ಯಾಕಂತ ಹೇಳಿದರೆ ಮುಕ್ತವಾದ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಮಾಧ್ಯಮಗಳಲ್ಲಿ ಬಂದಿದೆ, ಜನರು ತುಂಬ ಇರುಸುಮುರುಸಾಗಿದೆ ಜನಗಳಿಗೆ. ಯಾಕಂತ ಹೇಳಿದರೆ ನಮ್ಮ ತುಂಬ ಆಸುಪಾಸು ನಮಗೆ ಹತ್ತಿರವಾದಂಥ ಒಂದು ಕ್ಷೇತ್ರ, ಅದು ಮುಕ್ತವಾಗಿ ಅವಕಾಶ ಮಾಡುವಂಥ ಒಳ್ಳೆಯ ವಾತಾವರಣವನ್ನು ಮಠದ ಮುಖ್ಯಸ್ಥರು ಮಾಡಲಿ. ಯಾಕಂತ ಹೇಳಿದರೆ ಮಠಕ್ಕೆ ಆರ್ಥಿಕತೆ ರೀತಿಯಲ್ಲಿ ತುಂಬ ವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿ ಇದೆ. ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ. ಮಠವನ್ನು ಯಾವುದೇ ಒಂದು ಭೋಜನ ಶಾಲೆ ನಡೆಸಲಿಕ್ಕಾಗಲಿ ಇನ್ನೊಂದಕ್ಕಾಗಲಿ. ಹಾಗಾಗಿ ಉಡುಪಿಯಲ್ಲಿ ಈ ವ್ಯವಸ್ಥೆ ಬೇಡ ಅಂತೇಳಿ ನಾನು ಮಠದ ಮುಖ್ಯಸ್ಥರಲ್ಲಿ ಮನವಿ ಮಾಡ್ಕೊಳ್ತೇವೆ. ಕೃಷ್ಣ ಮಠದಲ್ಲಿ ಹಿಂದೆ ದೇವರ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಇತ್ತು ಅದೇ ರೀತಿ ಮುಂದುವರಿಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ಕರೆಕ್ಟಲ್ಲ? ಮಠ ಉಡುಪಿ ದೇವಸ್ಥಾನದಲ್ಲಿ ಹಿಂದೆ ಯಾವ ಥರದ ಭಕ್ತಾದಿಗಳಿಗೆ ದರ್ಶನ ಕೊಡುತ್ತಿದ್ದೋ ಅದೇ ಥರದ ದರ್ಶನವನ್ನು ಮುಂದೆ ಕೊಡಬೇಕಾಗಿ ಎಲ್ಲ ಮಠಾಧೀಶರಲ್ಲಿ ನಾವು ಕನ್ನಡ ರಕ್ಷಣಾ ವೇದಿಕೆ ಅವಕಾಶ ಮಾಡಿಕೊಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ.